ದಣದಿರೋ ವ್ಯಕ್ತಿ ತಪ್ಪು ಮಾಡ್ತಾನೆ. ಟಯರ್ಡ್ ಮ್ಯಾನ್ ಮೇಕ್ಸ್ ಮಿಸ್ಟೇಕ್ಸ್. ನಾ ಕೊಡೋ ಸವಾಲ್ ನಡುವೆ ಇಡೀ ದಿನ ಹೇಗೆ ತಪ್ಪಿಲ್ಲದೆ ದುಡಿತಾನೆ ಅಂತ ನೋಡಬೇಕು. ಎಷ್ಟೇ ಬುದ್ಧಿವಂತರಾದರೂ ಪ್ರೆಷರ್ ನಡುವೆ ಖಂಡಿತ ತಪ್ಪು ಮಾಡೇ ಮಾಡ್ತಾರೆ ಮೇಡಮ್. ಆ ಒಂದೇ ಒಂದು ಸಣ್ಣ ತಪ್ಪು ಸಾಕು ಅವನ್ನ ಆಸ್ಪತ್ರೆಯಿಂದ ಕತ್ತಿಡ್ದು ಆಚೆ ದಬ್ಬದಕ್ಕೆ. ಇದುವರೆಗೂ ನೀವು ತಗೊಂಡಿರೋ ನಿರ್ಧಾರ ಸೋತಿದ್ದೇ ಇಲ್ಲ ಮೇಡಮ್. ಸೋಲನ ಗೆಲುವಿನ ಮೆಟ್ಲು ಮಾಡ್ಕೋ ಅಂತ ಜಗತ್ತಿನ ತತ್ವಜ್ಞಾನಿಗಳೆಲ್ಲ ಹೇಳಿ ಮುಗಿಸಿದ್ರು. ನಾ ಅದನ್ನ ನಿಷ್ಠೆಯಿಂದ ಪಾಲಿಸ್ತಾ ಇದ್ದೀನಿ, ಬದುಕು ತೋರಿಸ್ತಾ ಇದ್ದೀನಿ. ಜೀವನ ನನ್ನ ಮೆಟ್ಟು ತುಳಿದಿರ್ಬೋದು, ಆದ್ರೆ ಅದೇ ಜೀವನನ ನನ್ನ ಮುಷ್ಟಿಯಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕರ್ಣನ್ ಹೆಂಡತಿ ನಿಧಿ ಕೂಡ ಸಪೋರ್ಟಿಗೆ ನಿಂತಿದ್ದಾಳಲ್ಲ, ಏನ್ ಮಾಡೋದು? ಅವಳಿಗೆ ಗಂಡನ ಮೇಲೆ ಅತಿಯಾದ ಪ್ರೀತಿ. ಈಗ ತಾನೇ ಮದುವೆ ಆಗಿದಾರಲ್ಲ, ಹೀಗೆಲ್ಲ ಆಗುತ್ತೆ. ಶಶಿ ಮೇಡಮ್, ಇವತ್ತು ಹಾಸ್ಪಿಟಲ್ನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗ್ ಅರೇಂಜ್ ಮಾಡಿ ವಶಿಷ್ಠನ ಅಳಿಸಿ ಈ ಭುವನೇಶ್ವರಿ ಬಂದಿದ್ದಾಳೆ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ವಾ? ಆದ್ರೆ 40% ಶೇರು ಅವ್ರ ಹತ್ರ ಇದೆಯಲ್ಲ ಮೇಡಮ್. ಅದನ್ನ ನನ್ನ ಕಡೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟು ಟೈಮ್ ಸಾಕು. ಶತ್ರುವಿನ ಭರವಸೆನ ಹಂತವಾಗಿ ಕಿತ್ಕೋಬೇಕು, ಆಗ್ಲೇ ಆನಂದ, ಪರಮಾನಂದ. ಸದ್ಯಕ್ಕೆ ಕರ್ಣ ನನ್ನ ಮೊದಲನೇ ಏಡ್ನ ತಡ್ಕೊಳ್ಳಿ ಸಾಕು. ಸರಿ ಮೇಡಮ್, ನಾನು ಈಗಲೇ ಮೀಟಿಂಗ್ ಫಿಕ್ಸ್ ಮಾಡಿಸ್ತೀನಿ. ಕರ್ಣ ನೀ ಬೇಗನೆ ಹೋಗೋ. ಇದನ್ನು ಬಿಟ್ಟು ನಿನ್ನ ಪಾಲಿಗೆ ಬೇರೆ ಆಯ್ಕೆ ಕೊಟ್ಟೇ ಇಲ್ಲ ಕರ್ಣ. ಆಕ್ಚುಲಿ ಇದು ನನ್ನ ಮತ್ತು ನನ್ನ ಜೀವನ ಧ್ವಂಸ ಮಾಡಿದ ನಿಮ್ಮಪ್ಪನ ನಡುವೆ ನಡೀತಿರೋ ಯುದ್ಧ. ಆದ್ರೆ ಅನಿವಾರ್ಯವಾಗಿ ನೀನು ಬಲಿಪಶು ಆಗಿದ್ಯಾ. 30 ವರ್ಷದಿಂದ ನಾನು ಎದೆಯಲ್ಲಿ ಸುಡ್ತಿರೋ ಮೋಸದ ಬೆಂಕಿ ಆರ್ಸೋದಿಕ್ಕೆ ಇದನ್ ಬಿಟ್ರೆ ದಾರಿ ಇಲ್ಲ. ಸರ್ವನಾಶದ ಆರಂಭಕ್ಕೆ ಆಸ್ಪತ್ರೆ ಮೊದಲನ ಮೆಟ್ಲು ಅಷ್ಟೇ. ಡಾಕ್ಟರ್ ಕರ್ಣ ಅವರೇ, ಇನ್ಮೇಲೆ ನಿಮ್ಮ ಕ್ಯಾಬಿನ ನೀವು ಯೂಸ್ ಮಾಡೋಂಗಿಲ್ಲ. ಸ್ಟಾಫ್ ರೂಮಲ್ಲಿರಿ. ಆಲ್ ದ ಬೆಸ್ಟ್. ಮೊದ್ದು ಯಾಕೆ ನೀವು ಸೈನ್ ಮಾಡಿದ್ರಿ? ನಮ್ಮನ್ನು ಮಾನಸಿಕವಾಗಿ ಕುಸಿಯೋ ಹಾಗೆ ಭುವನೇಶ್ವರ ಪ್ಲ್ಯಾನ್ ಮಾಡಿದ್ದಾರೆ. ಯಾವತ್ತೂ ಕಷ್ಟ ತೂಕ ಹಾಕಬಾರ್ದು, ಕಷ್ಟನ ಎದುರಿಸೋಕೆ ಇರೋ ಮನೋಬಲದ ತೂಕ ಹಾಕಬೇಕು. ಇದೆಲ್ಲ ಜಸ್ಟ್ ಒಂದು ಪರೀಕ್ಷೆ ಅಂತ ಅಂದ್ಕೊಳ್ಳಿ, ಟೆನ್ಷನ್ ಇಲ್ಲ, ಮುಗೀತು. ಅವ್ರು ಎಷ್ಟೇ ಟಾರ್ಚರ್ ಕೊಟ್ಟರು ನಾವು ಪ್ರೀತಿಯಿಂದ ಕೆಲಸ ಮಾಡಬೇಕು ಅಲ್ವಾ? ನಮ್ಮ ಆಸ್ಪತ್ರೆ ನಮ್ಮ ಕೈ ತಗೊಳ್ಳೋಕ್ಕೆ ಇದೆಲ್ಲ ಮಾಡಲೇಬೇಕು. ನೋಡಿ, ಈಗ ಸದ್ಯಕ್ಕೆ ಅದೃಷ್ಟ ನಮ್ಮ ಕೈಲಿಲ್ಲ, ಬಟ್ ಪರಿಶ್ರಮ ನಮ್ಮ ಕೈಲೇ ಇದೆ. ಸೊ ಪರಿಶ್ರಮದ ಹಾದಿ ಹಿಡಿಯೋಣ, ಕಷ್ಟಪಡೋಣ. ಏನಂತೀರ? ಓಕೆ ಡಾಕ್ಟ್ರೇ, ನಿಮ್ಮ ತಾಳ್ಮೆಗೆ ನಮಸ್ಕಾರ. ಇದಕ್ಕೆ ರೆಡಿ ಆಗೋಣ? ಓಕೆ. ಹಾಂ, ನೋಡು, ಆ ಪಬ್ಬಂತೂ ಬೇಡವೇ ಬೇಡ. ಅದೊಂದು ಚೂರು ಚೆನ್ನಾಗಿಲ್ಲ, ಅಂಡ್ ಇಟ್ಸ್ ಸೋ ಎಕ್ಸ್ಪೆನ್ಸಿವ್ ಆಲ್ಸೋ. ಒಂದು ಕೆಲಸ ಮಾಡು, ಯಾವುದಾದ್ರೂ ಒಳ್ಳೆ ಆಂಬಿಯನ್ಸ್ ಇರೋ ಪಬ್ ನೋಡು. ಇವತ್ತು ಎಲ್ರೂ ಕರಿ ಮಾಮ್, ಸಕ್ಕದಾಗಿ ಪಾರ್ಟಿ ಮಾಡೋಣ. ಏನಂತ್ಯಾ?
ಬೆಳಗ್ಗೆ ಮಾತಾಡೋ ಟಾಪಿಕ್ ಇದು ಪಾರ್ಟಿ ಅಂತೆ ಪಬ್ ಅಂತೆ ಛೀ. ಏಯ್ ಏನೋ ಇಂಪಾರ್ಟೆಂಟ್ ವಿಷಯ ಮಾತಾಡ್ತಿರುವಾಗ ಈ ಥರ ಯಾರಾದ್ರೂ ಕಾಲ್ ಕಟ್ ಮಾಡ್ತಾರ? ಬೇಸಿಕ್ ಮ್ಯಾನರ್ಸ್ ಇಲ್ಲ ನಿಂಗೆ? ಓಹೋ ಭಾರಿ ಇಂಪಾರ್ಟೆಂಟು. ಏನು ದೇಶ ಕಟ್ಟೋದ್ರ ಬಗ್ಗೆನ ಮಾತಾಡ್ತಾ ಇದ್ರಿ ನೀವು? ನಾನು ಇಲ್ಲಿ ಕುತ್ಕೊಂಡು ಮೆಡಿಟೇಟ್ ಮಾಡ್ತಾ ಇರೋದು ಕಾಣ್ತಾ ಇಲ್ವಾ ನಿಮಗೆ? ಬೇಕಂದ್ರೆ ಜೋರಾಗಿ ಮಾತಾಡ್ತಾ ಇದ್ದೀರಾ ಅಲ್ವಾ? ಏಯ್ ನನ್ನ ರೂಮು, ನನ್ನ ವಾಯ್ಸು, ನನ್ನ ಇಷ್ಟ. ನಾನು ಹೇಗೆ ಬೇಕಾದ್ರೂ ಮಾತಾಡ್ತೀನಿ. ನೀನೇನು ಎಲಿಜಬೆತ್ ಕ್ವೀನು? ನಿನ್ ಮುಂದೆ ನಾನು ಹೆದರ್ಕೊಂಡು ಕುತ್ಕೋಬೇಕಾ? ಮೊಗ್ಗೆಲ್ಲೇ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಬದಲು ಬೆಳಗ್ಗೆನೆ ಕುತ್ಕೊಂಡು ಓದಿದ್ರೆ ವಿಷಯ ಚೆನ್ನಾಗಿ ತಲೆಗೆ ಹತ್ತಿರೋದು. ನನ್ಗೆ ಓದಕ್ಕಾಗಲ್ವೇ? ಓದಲ್ಲ ಅಷ್ಟೇ. ಅದೇನು ಉಗ್ರ ಹೋರಾಟ, ಸ್ಟ್ರೈಕು, ಪ್ರತಿಭಟನೆ ಮಾಡ್ತೀಯೋ ಮಾಡ್ಕೋ, ಆಯ್ತಾ? ಬೆಲ್ ಪ್ರೆಸ್ ಮಾಡ್ತೀಯೋ ಓದ್ಕೋ. ಐಮ್ ಲೀಸ್ಟ್ ಬಾದರ್ಡ್ ಅಬೌಟ್ ದ್ಯಾಟ್. ಕೊಡೆ ಗಾಡ್ ಇಟ್ ಬಾಸ್. ನೀವು ಸಾಕ್ಷಾತ್ ಸರಸ್ವತಿ ವರಪುತ್ರ. ಏನು ಓದ್ದೆ ಎಕ್ಸಾಮ್ಗೆ ಹೋದ್ರೂ ಆನ್ಸರ್ಸು ತಂತಾನಾಗೆ ಎಕ್ಸಾಮ್ ಶೀಟಲ್ಲಿ ಪ್ರಿಂಟ್ ಆಗಿಬಿಡತ್ತೆ. ರೀ ಚಿಲ್ರೆ ಡಾಕ್ಟ್ರೆ, ನಾನು ಹೇಳ್ತಾ ಇರೋದು ನಿಮ್ಮ ಒಳ್ಳೆದಕ್ಕೆ ಅನ್ನೋದು ಗೊತ್ತಾಗ್ತಾ ಇಲ್ವಾ ಅಥವಾ ಗೊತ್ತಾಗೋದು ಬೇಕಾಗಿಲ್ವಾ? ಪದೇ ಪದೇ ಹೇಳಿದ್ದೆ ಹೇಳ್ತಿದ್ರೆ ನನ್ಗೆ ಇರಿಟೇಟ್ ಆಗುತ್ತೆ. ಸುಮ್ಮನೆ ಸ್ಕೋಪ್ ಹೊಡಿಬೇಡಿ. ಹೇಳ್ದೆ ಸುಮ್ಮನೆ ಎದ್ದು ನೋಡಾಗಿದೆ. ಸಿ, ನಾನು ಓದೋದು ಬಿಡೋದು, ಪಾಸ್ ಆಗೋದು ಫೇಲ್ ಆಗೋದು, ಇದು ನನ್ನ ಲೈಫು, ನನ್ನ ಇಷ್ಟ. ನಿನ್ನ ಇಷ್ಟ ಬೇಕಾರಲ್ಲ ನಾನು ಮಾಡೋಕ್ಕಾಗಲ್ಲ. ಓಕೆ? ಹೌದಾ? ಸರಿ, ಹಾಗಿದ್ರೆ ನನಗೊಂದು ಬಂಪರ್ ಆಫರ್ ಕೊಡ್ತೀನಿ. ಅದನ್ನು ಕೇಳಿಸ್ಕೊಂಡ್ಮೇಲೆ ನೀವು ಓದದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ವಾಟ್ ನಾನ್ಸೆನ್ಸ್ ಇಸ್ ದ್ಯಾಟ್? ಸರಿಯಾಗಿ ಕೇಳಿಸ್ಕೊಳ್ಳಿ. ನೀವು ಎಕ್ಸಾಮಲ್ಲಿ ಪಾಸ್ ಆಗಿ ಡಾಕ್ಟರ್ ಆದರೆ ನಾನು ನಿಮಗೆ ಡಿವೋರ್ಸ್ ಕೊಡ್ತೀನಿ. ವಾಟ್? ಡಿವೋರ್ಸ್ ಕೊಡ್ತೀಯಾ? ಎಸ್, ಕರೆಕ್ಟಾಗಿ ಕೇಳಿಸ್ಕೊಂಡಿದ್ದೀರಾ. ಹೇಯ್, ಹೌ ಕ್ಯಾನ್ ಐ ಬಿಲೀವ್ ಯು? ನಾನು ಹೇಗೆ ನಂಬಿದ್ದೀನ? ನಿಜವಾಗ್ಲೂ ಹೇಳ್ತಿದ್ಯಾ? 100% ನಂಬೋದು. ವಾವ್! ಹೇಯ್ ಕನ್ನಡಕ, ನಿನ್ನ ಈ ಮನೆಯಿಂದ ನನ್ನ ಲೈಫಿಂದ ಹೊರಗೆ ಹಾಕೋದಕ್ಕೆ ನಾನು ಏನು ಬೇಕಾದರೂ ಮಾಡ್ತೀನಿ. ನೀನೊಂಥರ ಈ ಕಾಲಕ್ಕೆ ಸಿಕ್ಕಾಕೊಂಡಿರೋ ಹಗ್ಗ ಥರ, ಮುಂದಕ್ಕೆ ಹೋಗೋದೇ ಕಷ್ಟ. ಕನ್ನಡಕ, ನೋಡ್ತಾ ಇರು ನಾನು ಎಕ್ಸಾಮ್ನ ಹೇಗೆ ಪಾಸ್ ಮಾಡ್ತೀನಿ ಅಂತ. ಗುಡ್. ಆದರೆ ಪಾಸ್ ಆಗೋಕ್ಕೆ ಓದ್ಕೋಬೇಕಲ್ವಾ? ನೀವೇನೋ ಅದನ್ನ ಮಾಡೋದು ಡೌಟೇ ಬಿಡಿ. ಹೋಗು. ಏಯ್ ಕನ್ನಡಕ, ನಿನ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನಾನು ಡಾಕ್ಟ್ರು ಆಗೇ ಆಗ್ತೀನಿ. ದಿಸ್ ಇಸ್ ಮೈ ಚಾಲೆಂಜ್. ಡಾಕ್ಟ್ರು ಆಗ್ತೀನಿ.